ಹಾಯ್ SMG ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಲೈಫ್ ಟೈಮ್ ಪರ್ಮನೆಂಟ್ ಆಗಿರೋ LPG ಕಾಪರ್ ಗ್ಯಾಸ್ ಪೈಪ್ಲೈನ್ ವರ್ಕ್ ಮಾಡ್ತಾ ಇದ್ದೀವಿ. ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಕಾಪರ್ ಟ್ಯೂಬ್ ಮೇಲೆ ರಬ್ಬರ್ ಹೋಸ್ ಪೈಪ್ ಕವರ್ ಆಗಿರುತ್ತೆ. ಇದು ಎರಡು ಕಲರಲ್ಲಿ ಬರುತ್ತೆ, ಒಂದು ಬ್ಲೂ ಮತ್ತು ಯೆಲ್ಲೋ. ನಾವಿಲ್ಲಿ ಯೆಲ್ಲೋನೇ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಯಾವುದೇ ಬಿಲ್ಡಿಂಗ್ ವರ್ಕ್ ಮಾಡಿದ್ರೂ ISO ಬ್ರ್ಯಾಂಡ್ನೇ ಯೂಸ್ ಮಾಡ್ತೀವಿ. ಒಂದು ಸಿಂಗಲ್ ಪಾಯಿಂಟಿಗೆ ಬೇಕಾಗಿರೋ ಫಿರೋಲ್ ನಟ್ಟು, ಒಂದು MF ಎಲ್ಬೋ, ಒಂದು ವಾಲ್ವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಈ ಕಾಪರ್ ಟ್ಯೂಬ್ನ ಬ್ಲೇಡಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನು ಸ್ಪೆಸಿಫೈಡ್ ಟೂಲಿಂದನೇ ಕಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಕಟ್ರ್ ಇದೆ, ಕಟ್ರಲ್ಲಿ ಕಟ್ ಮಾಡ್ತಿದ್ದೀವಿ. ಬೇಕಾದರೆ ಕಟ್ಟಿಂಗ್ ಮಷೀನಲ್ಲೂ ಕಟ್ ಮಾಡ್ಬೋದು, ಬಟ್ ಫಿನಿಶಿಂಗ್ ಮಾತ್ರ ಈ ಥರ ಕಟ್ರೋಲ್ ಮಾಡಿದ್ರೆ ನೀಟಾಗಿ ಬರುತ್ತೆ. ನಾವಿಲ್ಲಿ ವರ್ಕಿಗೆ ಯೂಸ್ ಮಾಡ್ತಿರೋದು 7 kg ಇರೋ 50 ಅಡಿ ಒಂದು ರೋಲು. ಆಲ್ಮೋಸ್ಟ್ ಸಿಲಿಂಡರ್ ಇಡೋ ಜಾಗ ಸ್ಟೈರ್ ಕೇಸ್ ಕೆಳಗಡೆ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಸಿಲಿಂಡರ್ ಹೊರಗಡೆಯಿಂದ ತಂದರೆ ಅಲ್ಲೇ ಫಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಆದರೂ ಕಸ್ಟಮರ್ಗೆ ಕೇಳಿ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ಕನ್ಫರ್ಮ್ ಮಾಡಿಕೊಂಡು ಗ್ರೂ ಮತ್ತು ಚಿಪ್ಪಿಂಗ್ ಮಾಡಿ ಲೈನ್ ಮಾಡಲಿಕ್ಕೆ ರೆಡಿ ಮಾಡಿ ಬಿಟ್ಕೊಂಡಿದ್ದೀವಿ. ಸ್ಟಾರ್ಟ್ ಪಾಯಿಂಟು ಕಿಚನಿಂದನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೆಲವರೆಲ್ಲ ಪಾಯಿಂಟ್ ಇಷ್ಟುದ್ದನೇ ಬಿಟ್ಬಿಟ್ಟು ಮುಂದ್ಗಡೆ ವಾಲ್ವ್ ಹಾಕಿರ್ತಾರೆ. ಅದು ನೋಡಲಿಕ್ಕೆ ನೀಟಾಗೂ ಕಾಣಲ್ಲ ಒಂದು. ಮತ್ತು ಅದು ಫೈನಲ್ ಫಿಟ್ಟಿಂಗ್ ಮಾಡಿದಾಗ ಆನ್ ಆ್ಯಂಡ್ ಆಫ್ ವಾಲ್ವು ರೆಗ್ಯುಲರ್ಗೆ ಆನ್ ಆಫ್ ಮಾಡ್ತಾ ಇದ್ದರೆ ಶೇಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅದರಿಂದ ಲೀಕೇಜ್ ಆಗೋ ಚಾನ್ಸಸ್ ಸಹ ಇರುತ್ತೆ. ಇದು ಫಿರೋಲ್ ಸಿಸ್ಟಮ್ ಇರೋದ್ರಿಂದ ನಾವು ಡಬಲ್ ಸೇಫ್ಟಿ ಇರಲಿ ಅಂತೇಳಿ ಅದಕ್ಕೊಂದು ಗಮ್ ಹಾಕ್ತೀವಿ. ಡೆಫ್ರೆಂಟ್ ಟೈಪು ವಿತ್ ಗಮ್ಮು ಎರಡನ್ನೂ ಹಾಕಿ ಟೈಟ್ ಮಾಡ್ತೀವಿ. ಮತ್ತು ನಾವು ಹಾಕಿರೋ ಗಮ್ಮು ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಬಿಚ್ಚಕ್ಕೆ ಹೋದ್ರಿ ಅಂದರೆ ಅದು ಬಿಚ್ಚಲಿಕ್ಕೆ ಬರೋದಿಲ್ಲ. ಪರ್ಮನೆಂಟ್ ಫಿಕ್ಸ್ ಆಗಿರುತ್ತೆ. ನೀವೇನಿದ್ರು ಅದನ್ನು ಕಟ್ ಮಾಡಿ ತೆಗಿಬೇಕಷ್ಟೆ. ಓವರ್ ಟೈಟ್ ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಬೈ ಹ್ಯಾಂಡ್ ಟೈಟ್, ಮೀಡಿಯಮಾಗಿ ಬೈ ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ವಾಲಿಗೆ ಫ್ಲಾಂಜ್ ಹಾಕಿ ವಾಲ್ವ್ ಹಾಕೋದ್ರಿಂದ ನೋಡಲಿಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ನೋಡಿ, ವಾಲಿಗೆ ಫಿಕ್ಸ್ ಆಗಿರೋದ್ರಿಂದ ನಿಮಗೆ ಶೇಕ್ನೆಸ್ ಇರೋದಿಲ್ಲ.
ಇಲ್ಲಿ ಅಡ್ಡವಾಗಿ ನಮ್ಮ ಪ್ಲಂಬಿಂಗ್ ಸಂಬಂಧಪಟ್ಟ CPC ಲೈನ್ಗಳು ಮತ್ತು ಎಲೆಕ್ಟ್ರಿಷನ್ಗೆ ಸಂಬಂಧಪಟ್ಟಿದ್ದು ಅರ್ಥಿಂಗ್ ವೈರ್ಸ್ ಎಲ್ಲ ಇಲ್ಲೇ ಬಂದಿತ್ತು. ಅದ್ರ ಬ್ಯಾಕ್ ಸೈಡಲ್ಲಿ ಗ್ರೂ ಜಾಸ್ತಿ ಮಾಡಿ ಅದರಿಂದನೇ ತಗೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಅರ್ಥಿಂಗಲ್ಲಿ ಇರೋದ್ರಿಂದ ನಾವಿಲ್ಲಿ ಕೇಸಿಂಗ್ ಆಗ್ತಾ ಇದೀವಿ, ಪೈಪ್ಗೆ ಕೇಸಿಂಗ್ ಮಾಡ್ತಾ ಇದ್ದೀವಿ, ಡಬಲ್ ಸೇಫ್ಟಿ ಇರಲಿ ಅಂತೇಳಿ. ಇದು ಫೈನಲ್ ಪಾಯಿಂಟು, ಸಿಲಿಂಡರ್ ಇಡೋ ಜಾಗ. ಇಲ್ಲಿಗೆ ಹೋಸ್ ನಾಜಲ್ನ ಫಿಟ್ ಮಾಡ್ಕೊತಾ ಇದ್ದೀವಿ. ಫೈನಲ್ ಆಗಿ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸುಮಾರು ಒಂದು 20 ವರ್ಷದಿಂದ ನಾವು ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. 20 ವರ್ಷದಿಂದ ಈ ಬ್ರೇಸಿಂಗ್ ಪೈಪ್, ನೀವೇನು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರ ಅದು ಬ್ರೇಸಿಂಗ್ ಸಿಸ್ಟಮ್ ಬರೋದು. ಅದಾದಮೇಲೆ ಕಾಲಕ್ರಮೇಣ ಹೋಸ್ ಸಿಸ್ಟಮ್ ಬಂತು. ಹೋಸ್ ಸಿಸ್ಟಮ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದಾದಮೇಲೆ ಈಗ ಫಿರೋಲ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. ನಾವು ಯೂಸ್ ಮಾಡ್ತಿರೋ ಪೈಪಿನ ಡಯಾ 3/8 MML ಆದರೆ 10 mm ಬರುತ್ತೆ. ಥಿಕ್ನೆಸ್ ಬಂದ್ಬಿಟ್ಟು 2.5. ನಾವಿಲ್ಲಿ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಿರೋದು ಹೈ ಪ್ರೆಷರ್ ವಾಲ್ವು. ನಾರ್ಮಲ್ ಮನೆಗೆ ಯೂಸ್ ಮಾಡೋ LPG ರೆಗ್ಯುಲೇಟರ್ ಹಾಕಿ ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ಲೈಫ್ ಟೈಮ್ ವಾರಂಟಿ ಇರೋದ್ರಿಂದ ಹೈ ಪ್ರೆಷರ್ ರೆಗ್ಯುಲೇಟರಿಂದನೇ ಚೆಕ್ ಮಾಡ್ತೀವಿ. ಪೈಪ್ ಲೈನ್ ಎಲ್ಲ ಮುಗ್ದೋಗಿದೆ. ಲೈನ್ನ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಲೈನ್ 2 ರೀತಿ ಚೆಕ್ ಮಾಡ್ಬೋದು. ನಾವು ಫ್ಲೇಮಿಂದ ಚೆಕ್ ಮಾಡ್ತೀವಿ, ಮತ್ತು ಇನ್ನೊಂದು ಸೋಪ್ ಆಯಿಲಿಂದನೂ ಚೆಕ್ ಮಾಡ್ಬೋದು. ಸೋಪ್ ಆಯಿಲಿಂದ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಬಟ್ ನಾವು ಫ್ಲೇಮ್ ಹಿಡಿದ್ರೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ಲಿ. ಎಲ್ಲಾದರೂ ಲೀಕೇಜ್ ಇತ್ತು ಅಂದರೆ, ಸಣ್ಣ ಲೀಕೇಜ್ ಇತ್ತು ಅಂದರೆ ನಾವೆಲ್ಲ ಫ್ಲೇಮ್ ಯೂಸ್ ಮಾಡೋದು ಹೆವಿ ಐ ಫ್ಲೇಮ್ ಇರೋ ಯೂನಿಟ್ನ ಯೂಸ್ ಮಾಡ್ತೀವಿ. ಅದರಿಂದ ನಿಮ್ಗೆ ಎಲ್ಲೇ ಲೀಕೇಜ್ ಆದರೂ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ.
ನೋಡಿ ಎಲ್ಲಾದರೂ ಲೀಕೇಜ್ ಇದ್ದರೆ ಈ ಥರ ಫ್ಲೇಮ್ ಬರುತ್ತೆ. ಇಲ್ಲಿ ಯಾಕೆ ಫ್ಲೇಮ್ ಬರ್ತಿದೆ ಅಂದರೆ ನಾವಿಲ್ಲಿ ಹೋಸ್ ಕ್ಲಾಂಪ್ ಹಾಕಿಲ್ಲ. ಇದು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ನಾವು ಬಿಟ್ಕೊಂಡಿದ್ವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.